ಮೊದಲು ಈ ವಿಡಿಯೋ ನೋಡ್ಕೊಂಬರ್ರಿ, ಆಮೇಲೆ ಎಡಿಟ್ ಮಾಡೋದು ಹೇಳ್ಕೊಡ್ತೀನಿ. ಈ ಜೀವಕ್ಕೆ ನೀನು ಪ್ಲೇ ಅರ್ಥ ಕೊಟ್ಟೆ ನನ್ನ ಜೀವಕ್ಕೆ ಆಭಾರಿಯ ನಮ್ಮ ಜೋಡಿಯನ್ನು ಚೂಪಾನ ಮಾಡಿ ಕಾಪಾಡುವೆನು. ಈ ಕಮಿಟೆಡ್ ಆಗಿರೋಲ್ಲ ಈಗ ಇಬ್ಲಿ ಇಮೇಜ್ ಹಾಕೊಂಡು ನಮ್ಮ ಹೊಟ್ಟೆ ಉಳಿಸ್ತವ್ರು. ಅದಕ್ಕೆ ನಾನು ಒಂದು ಟ್ರಿಕ್ನ ಹುಡುಕಿದ್ದೀನಿ. ಏನಂದರೆ ಶಿಸ್ತಾಗಿ ಯಾವುದೋ ಒಂದು ರೀಲ್ಸ್ ನೋಡ್ತಾ ಇದ್ದೆ. ಆ ವಿಡಿಯೋ ನೋಡಿ ಹಂಗೆ ಹುಡುಕಿದ ಒಂದು ಸ್ಕ್ರೀನ್ಶಾಟ್ ಇಕ್ಕೊಂಡು ಮುಂದೆ ಏನು ಮಾಡ್ತೀನಿ ನೋಡೋದು ಬನ್ನಿ ತೋರಿಸ್ತೀನಿ. ಪಿಕ್ಶಾಟ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ಟ್ರಾನ್ಸ್ಪರೆಂಟ್ ಇಕ್ಕೊಂಡು 2 ಫೋಟೋನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂದು ಮತ್ತು ಅಲ್ಲಿ ಸ್ಕ್ರೀನ್ಶಾಟ್ ಇಕ್ಕೊಂಡಲ್ಲ, ಅದು ಫೋಟೋ ಆ್ಯಡ್ ಮಾಡಿಕೊಂಡೆ. ಈ ಫೋಟೋನ ಹಿಂಗೆ ಪಟ ಅಂತ ಅಡ್ಜಸ್ಟ್ ಮಾಡ್ಕೊಂಬಿಟ್ನಿ. ನಾನು ಹಂಗೆ ರಿಮೂವ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟೆ. ನೋಡ್ರಿ ಈ ರೀತಿ ಫೋಟೋ ಬಂದ್ಬಿಡ್ತು. ಅಡ್ಜಸ್ಟ್ ಮಾಡ್ಕೊಂಡು ಹಂಗೆ ಸೇವ್ ಕೊಟ್ಕೊಂಡೆ. ಆದಮೇಲೆ ಗ್ರೋಕ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಈ ಫೋಟೋನ ಆ್ಯಡ್ ಮಾಡ್ಕೊಂಡು ಕನ್ವರ್ಟ್ ದಿಸ್ ಇಮೇಜ್ ಇಂಟು ಗಿಬ್ಲಿ ಆರ್ಟ್ ಅಂತ ಹಾಕ್ತೆ. ಅದು ನೋಡ್ರೆ ಬೆಂಕಿ ಫೋಟೋ ಕ್ರಿಯೇಟ್ ಮಾಡ್ಕೊಂಬಿಟ್ಟೈತೆ. ಆ ಫೋಟೋಸ್ನೆಲ್ಲ ಎಕ್ಕೊಂಡು ಹಂಗೆ ಪಿಕ್ಸಾರ್ಟ್ ಅಪ್ಲಿಕೇಶನ್ ಹಾಕ್ಕೊಂಡೆ. ಇನ್ನು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊಬೇಕಿತ್ತು, ನಾನು ರಿಮೂವ್ ಮಾಡ್ಕೊಂಡೆ. ನೀವು ಯಾವುದೇ ಅಪ್ಲಿಕೇಶನಿಂದನೂ ರಿಮೂವ್ ಮಾಡಿರಿ, ನಾನು ಮಾಡಿರೋದು ಪಿಕ್ಸಾರ್ಟಿಂದ ರಿಮೂವ್ ಮಾಡ್ಕೊಂಡು ನಾನು ಹಂಗೆ ಸೇವ್ ಮಾಡ್ಕೊಂಡೆ. ಇದೊಂದೇ ಅಲ್ಲ, ಇನ್ನೂ ಎಲ್ಲ ಫೋಟೋ ನಾನು ಸೇವ್ ಮಾಡಿಕೊಂಡೆ. ಹಾಗೆ ನಾನು ನಿಮಗೆ ಒಂದು ಡಿಸ್ಕ್ರಿಪ್ಷನಲ್ಲಿ XML ಲಿಂಕ್ ಕೊಟ್ಟಿರ್ತೀನಿ, ಅಲೈಟ್ಮಸ್ ಒಂದು ಈ ರೀತಿ ವೀಡಿಯೋ ಮಾಡೋಕ್ಕೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಈ ಥರ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರೋ ಫೋಟೋನ ಆ್ಯಡ್ ಮಾಡ್ಕೊಳ್ರಿ. ಅದನ್ನ ಹಂಗೆ ಕೆಳಗಡೆ ಹಿಂಗೆ ಎತ್ಕೊಂಡ್ಬಂದ್ಬಿಡ್ರಿ. ಅಲ್ಲಿ ಮೊದಲೇ ಆ್ಯಡ್ ಮಾಡಿರ್ತೀನಿ ಫೋಟೋ, ಅದನ್ನ ಕಾಪಿ ಲೇಯರ್ನ ಕೊಟ್ಕೊಳ್ರಿ. ಆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಮೇಲ್ಗಡೆ ಆಪ್ಷನ್ ಕ್ಲಿಕ್ ಮಾಡಿದೆ ನೋಡಿ, ಅದು ಮಾಡಿ ಕಾಪಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಹಂಗೆ ಈಗ ಆ್ಯಡ್ ಮಾಡಿರೋ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಅದೇ ರೀತಿ ಕ್ಲಿಕ್ ಮಾಡಿ ಅಲ್ಲಿ ಪೇಸ್ಟ್ ಸ್ಟೈಲ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾ ಇಲ್ಲೊಂದು ಆಪ್ಷನ್ ತೆಗ್ದಾಕ್ಬಿಟ್ಟು ಪೇಸ್ಟ್ ಕೊಟ್ಟೆ. ಆ ರೀತಿ ನೀವು ಎಲ್ಲ ಫೋಟೋಗೂ ಆ್ಯಡ್ ಮಾಡ್ಕೊಳ್ರಿ. ಫೋನ್ ಹೆಂಗೆ ಹೊಡಿತಿತ್ತು ಫುಲ್ ವೀಡಿಯೋ ಮಾಡೋಕ್ಕಾಗಿಲ್ಲ, ಎಲ್ಲ ಎಡಿಟ್ ಆಗಿರುತ್ತೆ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಮಾಡ್ಕೊಂಬಿಡ್ರಿ. ಹಂಗೆ ನನ್ನ ಅಕೌಂಟನ್ನ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಬಿಡ್ರಿ.